ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಲಾಸ್ಟ್ ಎಪಿಸೋಡಲ್ಲೇ ಹೇಳಿದಾಗೆ ಇದು ಬಂದು ಮನಾಲಿ ಟು ಲಡಾಖ್ 428 ಕಿಲೋಮೀಟರ್ ಜರ್ನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಸಿಕ್ಕಾಪಟ್ಟೆ ಸ್ನೋಫಾಲ್ ಇರುತ್ತೆ, ಲ್ಯಾಂಡ್ ಸ್ಲೈಡ್ಸ್ ಕೂಡ ಆಗ್ತಿರುತ್ತೆ. ಇದೇ ರೀಸನ್ಗೆ ಈ ರೋಡ್ ಮೇ ಟು ಅಕ್ಟೋಬರ್ ಮಂತಲ್ಲಿ ಮಾತ್ರ ಓಪನ್ ಇರುತ್ತೆ. ವಿಂಟರಲ್ಲಿ ಆರ್ಮಿ ವೆಹಿಕಲ್ಸ್ ಮಾತ್ರನೇ ಅಲೋ ಮಾಡೋದು. ನಮ್ಮ ಹುಡುಗ ಮನಾಲಿಯಿಂದ ಮಹೀಂದ್ರ ಝೈಲೋ ಕಾರ್ನ ಶೇರಿಂಗಲ್ಲಿ ಒಬ್ರಿಗೆ 2,000 ಅಂತ ಬುಕ್ ಮಾಡಿಕೊಂಡು ಲಡಾಖ್ ಕಡೆ ಹೊರಟರು. ಹೋಟೆಲ್ಸ್ ಆಗಿರ್ಬೋದು, ವೆಹಿಕಲ್ಸ್ ರೆಂಟ್ ಆಗಿರ್ಬೋದು, ಸೀಸನ್ ವೈಸ್ ಚೇಂಜ್ ಮಾಡ್ತಾರೆ ಇಲ್ಲಿ. ನೀವೇನಾದರೂ ಬೇರೆ ಟೈಮಲ್ಲಿ ಬಂದರೆ ನಾವಿವಾಗ ಏನು ಪ್ಲೇಸ್ ತೋರಿಸ್ತಿದ್ದೀವಿ ಅದನ್ನೆಲ್ಲ ಮಿಸ್ ಮಾಡ್ಕೋತೀರಾ. ಇನ್ ಕೇಸ್ ನೀವೇನಾದರೂ ಮೇ ಟು ಅಕ್ಟೋಬರಲ್ಲಿ ಬಂದರೆ ಸ್ನೋಫಾಲ್ನ ಮಿಸ್ ಮಾಡ್ಕೋತೀರಾ. ಸೊ ಪ್ಲ್ಯಾನಿಂಗ್ ಸರಿಯಾಗಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಡಿಸಪಾಯಿಂಟ್ ಆಗೋದು ಗ್ಯಾರಂಟಿ. ಅಟಲ್ ಟನಲ್, ಇದನ್ನು ರೋಟಾಂಗ್ ಟನಲ್ ಅಂತಲೂ ಕರೀತಾರೆ. ಇದು ಇವಾಗ ವರ್ಲ್ಡಲ್ಲಿ ಲಾಂಗೆಸ್ಟ್ ಹೈವೇ ಟನಲ್ ಓವರ್ 10,000 ಫೀಟ್ ಆ್ಯಂಡ್ 9.02 ಕಿಲೋಮೀಟರ್ ಲಾಂಗ್. ಇದನ್ನು ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ಲ್ಯಾನ್ ಮಾಡಿ 2002ರಲ್ಲಿ ಸ್ಟಾರ್ಟ್ ಮಾಡಿಸ್ತಾರೆ. ಇದನ್ನು 2020ರಲ್ಲಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ. ಈ ಟನಲ್ಗೆ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರನ್ನೇ ಇಡಲಾಗುತ್ತೆ. ಈ ಟನಲ್ ಮನಾಲಿಯಿಂದ ಲಾಹೋಲ್ ಮತ್ತು ಸ್ಪಿಟಿ ವ್ಯಾಲಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ರಿವರ್ ಏನು ಕಾಣಿಸ್ತಿದೆ, ಇದು ಚೆನಾಬ್ ರಿವರ್. ಚೆನಾಬ್ ಭಾರತ ಆಡಳಿತದಲ್ಲಿರುವ ಜಮ್ಮು ಮತ್ತು ಕಾಶ್ಮೀರದ ಜಮ್ಮು ಪ್ರದೇಶದ ಮೂಲಕ ಪಾಕಿಸ್ತಾನದ ಪಂಜಾಬ್ ಬಯಲು ಪ್ರದೇಶಕ್ಕೆ ಹರಿಯುತ್ತೆ. ಇಲ್ಲೇನು ನೋಡ್ತಿದ್ದೀರಾ, ಇದು ಐಸ್ ಮೆಲ್ಟಾಗಿ ನೀರಾಗಿ ಹರಿತಿರೋದು. ಬ್ರೇಕ್ಫಾಸ್ಟ್ಗೆ ಅಂತ ಇದ್ಯಾವುದೋ ಹೋಟೆಲ್ ಹತ್ರ ನಿಲ್ಲಿಸಿದ್ದಾರೆ. ಆಲೂ ಪರೋಟ ತೊಗೊಂಡಿರೋ ನಮ್ಮ ಹುಡುಗ ಅಷ್ಟನ್ನೇ ತಿಂದು ಬಂದಿದ್ರೆ ಚೆನ್ನಾಗಿರ್ತಿತ್ತೇನೋ. ಪಕ್ಕದಲ್ಲಿ ಯಾರೋ ಬಟರ್ ಜೊತೆ ತಿಂತಿರೋದು ನೋಡಿ ತಾನೂ ಟೆಂಪ್ಟ್ ಆಗಿ ತಿಂದು ಹೆಲ್ತ್ ಅಪ್ಸೆಟ್ ಮಾಡ್ಕೊಂಡಿದ್ದಾರೆ. ಸೊ ಟ್ರಾವೆಲ್ ಮಾಡಬೇಕಾದ್ರೆ ಏನು ತಿನ್ನಬೇಕು ತಿನ್ನಬಾರ್ದು ಅನ್ನೋದನ್ನು ತುಂಬ ಕೇರ್ಫುಲ್ಲಾಗಿ ಚೂಸ್ ಮಾಡಬೇಕಾಗುತ್ತೆ. ಇಲ್ಲೆಲ್ಲ ರೋಡ್ ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ಓವರ್ಟೇಕ್ ಮಾಡೋ ಸೀನೇ ಇಲ್ಲ.
ಯೂಶಲಿ ಈ ಅಡ್ವೆಂಚರಸ್ ಬೈಕ್ ರೈಡ್ ಮಾಡೋಕೆ ಬರೋ ಎಲ್ಲ ರೈಡರ್ಸ್ ಈ ಪ್ಲೇಸಲ್ಲಿ ಕ್ಯಾಂಪ್ ಹಾಕ್ತಾರೆ. ಯಾಕಂದರೆ ಈ ಹೈ ಮೌಂಟೇನಲ್ಲಿ ನಿಮ್ಮ ಟೆಂಟ್ ಮಾತ್ರನೇ ಲಕ್ಸುರಿ ಫೀಲ್ ಕೊಡೋದು. ಎತ್ತರದ ಪರ್ವತ, ಅವುಗಳ ಮಧ್ಯೆ ತುಂಬಿ ಹರಿತಿರೋ ನದಿ ಪಕ್ಕದಲ್ಲೇ ಮಲ್ಕೊಳ್ಳೋಕೆ ಒಂದು ಟೆಂಟು. ಆಹಾ, ಸ್ವರ್ಗಕ್ಕೆ ಮೂರೇ ಗೇಣು. ನಮ್ಮ ಡ್ರೈವರ್ ಹೇಳಿದ್ರು ಇಲ್ಲೇನೋ ಕಮ್ಮಿ ರೇಟ್ಗೆ ಬಿಯರ್ ಸಿಗುತ್ತಂತೆ. ಇಷ್ಟು ದೂರ ಬಂದು ಇಲ್ಲೊಂದು ವೈನ್ ಶಾಪ್ ನೋಡಿದ್ದು ನಮ್ಮ ಬಿಯರ್ ಪ್ರಿಯರಿಗೆ ಬರಗಾಲದಲ್ಲಿ ಮಳೆ ಬಂದಂಗೆ ಅಂತಾನೆ ಹೇಳ್ಬೋದು. ಆ್ಯಕ್ಚುಲಿ ರಿಯಲ್ ಅಡ್ವೆಂಚರಸ್ ಜರ್ನಿ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ. ಡ್ರೈವರ್ ಸ್ವಲ್ಪ ಯಾಮಾರಿದ್ರು ಪಾತಾಳ ತಲುಪಿರ್ತೀವಿ. ನಮ್ಮ ಗಾಡಿ ಟರ್ನಿಂಗಲ್ಲಿದ್ದಾಗಲೇ ಅಪೋಸಿಟ್ ಒಂದು ಗಾಡಿ ಬಂತು. ಆ ಗಾಡಿ ಪಾಸ್ ಆಗಬೇಕಂದ್ರೆ ನಮ್ಮ ವೆಹಿಕಲ್ ರಿವರ್ಸ್ ತೊಗೊಂಡು ಜಾಗ ಮಾಡಿಕೊಡ್ಬೇಕಿತ್ತು. ಈ ಪ್ಲೇಸಲ್ಲಿ ರಿವರ್ಸ್ ತೊಗೋಬೇಕಾ ಅಂತ ಭಯ ಪಟ್ಕೊಂಡಿರೋ ಪ್ಯಾಸೆಂಜರ್ಸ್ಗೆ ನಮ್ಮ ಡ್ರೈವರ್ ಹೇಳಿದ್ದು, ನೀವೆಲ್ಲ ಏನು ಹೆದರ್ಕೋಬೇಡಿ, ನಾವು ಡೈಲಿ ಇದೇ ರೋಡಲ್ಲಿ ಓಡಾಡೋರು, ನಿಮ್ಮನ್ನೆಲ್ಲ ಸೇಫಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಧೈರ್ಯ ಹೇಳಿದ್ರು. ಯಾರು ಏನೇ ಹೇಳಿದ್ರು ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ಡಬಲ್ ಗುಂಡಿಗೆನೇ ಬೇಕು ಬಿಡಿ. ಸರಿ, ಹೇಗೋ ಆ ಗಾಡಿ ಹೋಯ್ತು ಅನ್ನೋಷ್ಟರಲ್ಲಿ ಇನ್ನೊಂದು ಟ್ರಕ್ ಬಂತು. ಆ ಟ್ರಕ್ಕಿಗೆ ನಮ್ಮ ಡ್ರೈವರ್ ಸ್ಪೇಸ್ ಮಾಡಿಕೊಟ್ಟು ಹೇಗೋ ಸೇಫಾಗಿ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋದರು. ಬಟರ್ ತಿಂದು ಹೆಲ್ತ್ ಹಾಳು ಮಾಡ್ಕೊಂಡಿದ್ದು ನಮ್ಮ ಹುಡುಗ ವಿಡಿಯೋನ ಇಲ್ಲಿಗೆ ನಿಲ್ಲಿಸಿದ್ದಾರೆ. ನೆಕ್ಸ್ಟ್ ವಿಡಿಯೋ ಬಂದು ಲಡಾಖ್ ಟು ಮೂನ್ಲ್ಯಾಂಡ್. ನಿದ್ದೆಲ್ಲೇ ಡ್ರೈವಿಂಗ್ ಮಾಡೋ ಈ ಡ್ರೈವರ್ ಸ್ಟೋರಿನ ನೀವು ಕೇಳಲೇಬೇಕು. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್.